ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಪತ್ರಿಕಾ ವೃತ್ತಿಯಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಸಮಾಜ ಗೌರವವನ್ನು ನೀಡುತ್ತದೆ. ವೃತ್ತಿ ಬದ್ಧತೆಯೊಂದಿಗೆ ಕೆಲಸ ಮಾಡಿ ಆಡಳಿತದಲ್ಲಿ ತಪ್ಪುಗಳಾದಾಗ ಸರಿದಾರಿಗೆ ತರುವ ಕೆಲಸ ಮಾಡಬೇಕು ಎಂದು ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಭೂ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರಾದ ಕೆ ಷಡಕ್ಷರಿ ಅವರು ತಿಳಿಸಿದರು. ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜಿಸಿದ ಕಲ್ಪತರು ಕ್ರಾಂತಿ ಕನ್ನಡ ವಾರಪತ್ರಕ್ಕೆ 13ನೇ ವಾರ್ಷಿಕೋತ್ಸವ, ವಿಶೇಷ ಸಂಚಿಕೆ ಬಿಡುಗಡೆ, ಸಾಧಕರಿಗೆ ಸನ್ಮಾನ ಹಾಗೂ ಭಾವಗೀತೆ ಗಾಯನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಒಂದು ಸಂವಿಧಾನದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳ ಜೊತೆಗೆ ಪತ್ರಿಕಾ ಅಂಗವನ್ನು 4 ಅಂಗವಾಗಿ ಭಾವಿಸಿದ್ದೇನೆ. ಸಮಾಜದಲ್ಲಿ ನೈಜ ನೈತಿಕ ಹೊಣೆ ಹೊತ್ತ ಪತ್ರಿಕಾ ಅಂಗ ಪಾರದರ್ಶಕವಾಗಿ ಸತ್ಯ ಹಾದಿಯಲ್ಲಿ ಸಾಗಬೇಕು ಎಂದು ತಿಳಿಸಿದರು. 13ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಸ್ವಾಮೀಜಿಯವರ ಪಾದಾರಗಳಲ್ಲಿ ಕುಳಿತುಕೊಂಡು ಮುಖಂಡರಾದಂಥ ಲೋಕೇಶ್ ಅವರೇ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಂಜುನಾಥ್ ಅವರೇ, ಅಧಿಕಾರಿಗಳಾದಂಥ ಮೋಹನ್ ಅವರೇ, ಸುದರ್ಶನ್ ಅವರೇ, ಪ್ರಶಾಂತ್ ಅವರೇ, ನಾಗರಾಜ್ ಅವರೇ, ನಾರಾಯಣ್ ಅವರೇ, ಉಪಸ್ಥಿತ ಎಲ್ಲ ಆಹ್ವಾನಿತ ಗಣ್ಯಮಾನ್ಯರೇ, ಆಹ್ವಾನಿತ ಎಲ್ಲ ಬಂಧು ಸಹೋದರ ಸಹೋದರಿ. ಬಹುಶಃ ಮಂಜುನಾಥ್ ಅವರು ಬಹಳ ವರ್ಷದಿಂದ ಪತ್ರಿಕಾ ರಂಗದಲ್ಲಿ ಅವರು ಕಾಯಕವನ್ನು ಮಾಡ್ಕೊಂಡು ಬಂದಿರ್ತಾರೆ. ಈಗಾಗಲೇ ಮಾತನಾಡಿರ್ತಕ್ಕಂಥ ಪ್ರಶಾಂತ್ ಅವರು ಮಾರ್ಮಿಕವಾಗಿ ಕೆಲವು ವಿಚಾರಗಳನ್ನು ಅರಿವು ಮೂಡಿಸ್ತಕ್ಕಂಥ ವಿಷಯಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತು ನಮಗೆ 4 ಅಂಗ ಇದೆ. ಅದರಲ್ಲಿ ಬಹಳ ಮುಖ್ಯವಾದಂಥದ್ದು ಪತ್ರಿಕಾ ರಂಗ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಲ್ಲ, ಪತ್ರಿಕಾ ರಂಗ ಬಹಳ ಮುಖ್ಯವಾದಂಥದ್ದು ಅಂತ ನಾನು ಅವರು ಭಾವಿಸಿದ್ದೇನೆ. ಬಹುಶಃ ಯಾವುದೇ ಒಬ್ಬ ಶಾಸಕನಾಗಬೇಕಂದ್ರೆ ಅರ್ಹತೆ, ಅನುಭವ, ಮತದಾರರ ಆಶೀರ್ವಾದದಿಂದ ನಾವು ಚುನಾಯಿತರಾಗಿ ಬಂದವೆ. ನಾವು ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಬಹಳಷ್ಟು ವಿಶ್ವಾಸವನ್ನು ಇಟ್ಟು ನಮ್ಮನ್ನು ಚುನಾಯಿಸಿರ್ತಾರೆ. ಅವರ ಅನಿಸಿಕೆಗಳಿಗೆ ಸ್ಪಂದಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಈ ಸಮಾಜದಲ್ಲಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಇದ್ರ ಬಗ್ಗೆ ಬಹಳಷ್ಟು ಪತ್ರಿಕೆಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವ್ರಿಗೂ ಹೊಗಳ್ತಾರೆ, ಅಪ್ರಾಮಾಣಿಕರಿಗೆ ಅದನ್ನು ಬರೀತಾರೆ. ಯಾವತ್ತೂ ಪತ್ರಿಕೆ ನಡೆಸ್ತಕ್ಕಂಥವ್ರು, ಸಂಪಾದಕರು ಬರವಣಿಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಬರವಣಿಗೆ ಮಾಡಬೇಕಂತದ್ದು. ಯಾವ ವ್ಯಕ್ತಿ ಪ್ರಾಮಾಣಿಕವಾಗಿ ಬದುಕಿದ್ದಾನೆ, ಯಾವ ವ್ಯಕ್ತಿ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾನೆ ಅಂಥವ್ರ ಬಗ್ಗೆ ಅಧ್ಯಯನ ಮಾಡಿ ವಿಚಾರ ವಿನಿಮಯನ ತಿಳ್ಕೊಂಡು ತಾವು ಬರೀಬೇಕಾಗ್ತದೆ. ಯಾಕಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹಾಳು ಮಾಡ್ತಕ್ಕಂಥ ವಿಚಾರಗಳಿಗೆ ಅದಕ್ಕೆ ಒತ್ತು ಕೊಡಬಾರದು. ಪತ್ರಿಕಾ ರಂಗ ಬಹಳ ಪವಿತ್ರವಾದಂಥವಲ್ಲ. ದೇಶದ ನಾನಾ ಭಾಗಗಳಲ್ಲಿ ನಡೀತಕ್ಕಂಥ ಒಳ್ಳೆಯದು ಕೆಟ್ಟದನ್ನು ಗುರುತಿಸಿ ಅದನ್ನು ತಿದ್ದತಕ್ಕಂಥ ಜವಾಬ್ದಾರಿ ಪತ್ರಕರ್ತರ ಮೇಲಿದೆ. ನಾವು ಒಂದು ಕಾಲದಲ್ಲಿ ಲಂಕೇಶ್ ಪತ್ರಿಕೆಯವರು, ರವಿ ಬೆಳಗಾರವರ ಪತ್ರಿಕೆಗಳನ್ನ ಪ್ರತಿ ವಾರ ಬಂದರೆ ಹುಡುಕಿ ತಗೊಂಡು ಹೋಗ್ತಿದ್ವಿ. ಅಂದರೆ ಅಷ್ಟು ವಿಚಾರಗಳಿತ್ತು. ಅವರ ಚಿಂತನೆಗಳು ಬಹಳ ಇತ್ತು. ಸಮಾಜದಲ್ಲಿ ಆಗ್ತಕ್ಕಂಥ ಆಗು ಹೋಗುಗಳ ಬಗ್ಗೆ ಬಹಳ ಚಿಂತನೆ ಮಾಡಿ ಅವರು ಧೈರ್ಯವಾಗಿ ಬರೀತಕ್ಕಂಥ ಒಂದು ವ್ಯಕ್ತಿತ್ವದ ಉಳ್ಳವರಾಗಿದ್ದರು. ಬಹುಶಃ ನಡೆಯೋನು ಎಡವುತ್ತಾನೆ, ಕೂತಿರೋನು ಬೇಡಲ್ಲ, ಎಡವಲ್ಲ. ಅದರಿಂದ ಆಡಳಿತ ಮಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ಲೋಪದರ್ಶಗಳು ಬರ್ತಾರೆ. ಅದನ್ನೆಲ್ಲ ಪತ್ರಿಕಾ ರಂಗದವರು ಗಮನಿಸಿ ತಪ್ಪು ದಾರಿಯಲ್ಲಿ ನಡೀತಿದ್ರೆ ತಿದ್ದತಕ್ಕಂಥ ಕೆಲಸವನ್ನು ಮಾಡಬೇಕಾದ ಅವ್ರ ಜವಾಬ್ದಾರಿ ಇದೆ. ಅಂದರೆ ಅದು ಪ್ರಾಮಾಣಿಕ ಪತ್ರಕರ್ತರು ಆಗಬೇಕು. ಯಾವುದೋ ಹೇಳ್ತಾರೆ, ಏನೋ ಮಾಡ್ತಾರೆ ಅಂತ ಬರೀತಕ್ಕಂಥದ್ದು, ಇದು ಮಾಡ್ತಕ್ಕಂಥದ್ದು ಹೋಗಬಾರ್ದು. ಸೊ ಅದಕ್ಕೆ ಇವತ್ತು ಮಂಜುನಾಥ್ರವರು ಪಾಪ ಚಿಕ್ಕ ವಯಸ್ಸಿನಲ್ಲೇ ಈ ರಂಗವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಬಹಳ ಕಠಿಣವಾದಂಥ ರಂಗ ಇದು. ಈಗ ನನ್ನ ವಿರುದ್ಧ ಬರೆದ್ರೆ
ವ್ಯಕ್ತಿ ಏನನ್ನು ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನು ಅರಿತು ಪತ್ರಕರ್ತರು ಕೆಲಸ ಮಾಡಬೇಕಾಗ್ತದೆ. ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥವ್ರಿಗೆ ನಾವೇನು ಹೇಳಕ್ಕಾಗ್ತದೆ. ಅದರಿಂದ ಕೆಲವು ವಿಚಾರಗಳನ್ನ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಅದರಿಂದ ಗುರುಗಳು ಅನುಮತಿ ಪಡೆದು ನಾನು ಹೊಡ್ತಾನೆ. ಇವತ್ತು ಬೆಳಗ್ಗೆಯಿಂದನೂ ಸಾಕಷ್ಟು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಪತ್ರಕರ್ತರು ನಮ್ಮ ಮಂಜುನಾಥ್ರವ್ರಿಗೆ ಹೆಚ್ಚಿನ ಒಂದು ಸಹಕಾರ ಸಿಗಲಿ. ಈ ಪತ್ರಿಕೆ 13 ವರ್ಷ ಏನು 100 ವರ್ಷ ಈ ಪತ್ರಿಕೆ ಬೆಳೀಲಿ. ಸಮಾಜದಲ್ಲಿ ಆಗ್ತಕ್ಕಂಥ ಅಕ್ಕುಟೊಕ್ಕುಗಳನ್ನು ತಿದ್ದತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥ ಮಾತಾಡಿಸೋದ್ರಿಂದ ಯಾರಿಗೂ ಅವರವರ ಕಾಯಕವನ್ನು ಮಾಡತಕ್ಕಂಥದ್ದು ಜವಾಬ್ದಾರಿ ಇರ್ತದೆ. ಅದನ್ನು ಎಚ್ಚರದಿಂದ ಪ್ರಾಮಾಣಿಕತೆ ಮಾಡಿದ್ರೆ ಆತನಿಗೆ ಗೌರವ ಸಿಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮಂಜುನಾಥರವ್ರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ದೊರಕಲಿ ಅಂತಕ್ಕಂಥ ಮಾತನ್ನು ಹೇಳಿ ಪರಮ ಪೂಜ್ಯರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾರೆ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ರುದ್ರಮುನಿ ಸ್ವಾಮೀಜಿಯವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಮೋಹನ್ ಕುಮಾರ್, ಇಒ ಸುದರ್ಶನ್, ಗ್ರೇಡ್ 2 ತಹಶೀಲ್ದಾರ್ ಜಗನ್ನಾಥ್, ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್, ಸಮಾಜ ಸೇವಕ ಜಿ ನಾರಾಯಣ್ ಸೇರಿದಂತೆ ಮುಂತಾದವರು ಕೂಡ ಉಪಸ್ಥಿತರಿದ್ದರು. ವರದಿ ಮಂಜು ಗುರುಗದಹಳ್ಳಿ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.